ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. 29ರಂದು ಕಲಾಶ್ರೀ ಡಾಕ್ಟರ್ ಲಕ್ಷ್ಮಣ್ ದಾಸ್ ಅಭಿನಂದನಾ ಸಮಾರಂಭ. ದಿನವಿಡೀ ಕಾರ್ಯಕ್ರಮದಲ್ಲಿ ಹಿರಿಯ ರಂಗಕರ್ಮಿಗೆ ಗೌರವ ಸಮರ್ಪಣೆ. ತುಮಕೂರು ಹಿರಿಯ ರಂಗ ಕಲಾವಿದರಾದ ಕಲಾಶ್ರೀ ಡಾಕ್ಟರ್ ಲಕ್ಷ್ಮಣ್ ದಾಸ್ ರವರ ಅಭಿನಂದನಾ ಸಮಾರಂಭ ಇದೇ ತಿಂಗಳ 29ರಂದು ನಗರದ ಡಾಕ್ಟರ್ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ಏರ್ಪಾಟಾಗಿದೆ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್, ಜಿಲ್ಲಾ ರಂಗಭೂಮಿ ಕಲಾವಿದರ ಸಂಘ, ಅಖಿಲ ಕರ್ನಾಟಕ ಕೀರ್ತನಾ ಕಲಾ ಪರಿಷತ್ ಹಾಗೂ ವಿವಿಧ ಸಂಘ ಸಂಘಟನೆಗಳ ಸಹಯೋಗದಲ್ಲಿ ದಿನವಿಡೀ ವಿವಿಧ ಗೋಷ್ಠಿಗಳನ್ನು ಆಯೋಜಿಸಲಾಗಿದೆ. ಇದರ ಅಂಗವಾಗಿ ಗುರುವಾರ ನಗರದ ಕನ್ನಡ ಭವನದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೆಎಸ್ ಸಿದ್ದಲಿಂಗಪ್ಪರವರ ಅಧ್ಯಕ್ಷತೆಯಲ್ಲಿ ವಿವಿಧ ಸಂಘ ಸಂಘಟನೆಗಳ ಪ್ರಮುಖರ ಪೂರ್ವಭಾವಿ ಸಭೆ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ಜಿಲ್ಲಾ ಕಸಬಾ ಅಧ್ಯಕ್ಷ ಕೆಎಸ್ ಸಿದ್ದಲಿಂಗಪ್ಪ, ರಂಗಭೂಮಿ, ಕೀರ್ತನಾ ಕಲೆ ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಡಾಕ್ಟರ್ ಲಕ್ಷ್ಮಣ್ ದಾಸ್ ಅವರನ್ನು ಅಭಿನಂದಿಸುವ ಮೂಲಕ ಈ 3 ಕ್ಷೇತ್ರಗಳನ್ನು ಅಭಿನಂದಿಸಿ ಗೌರವಿಸುವ ಕಾರ್ಯಕ್ರಮ ಇದಾಗಿದೆ ಎಂದರು. ಕನ್ನಡ ಸೇನೆಯ ಜಿಲ್ಲಾಧ್ಯಕ್ಷ ಧನ್ಯಾಕುಮಾರ್ ಮಾತನಾಡಿ, ರಂಗಭೂಮಿ, ಕಲಾ, ಕೀರ್ತನೆ, ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಡಾಕ್ಟರ್ ಲಕ್ಷ್ಮಣ್ ದಾಸ್ ಅವರು ತುಮಕೂರಿಗೆ ಕೀರ್ತಿ ತಂದಿದ್ದಾರೆ. ಇವರನ್ನು ಜಿಲ್ಲೆಯ ಎಲ್ಲರೂ ಗೌರವಿಸಿ ಅಭಿನಂದಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಡಾಕ್ಟರ್ ಲಕ್ಷ್ಮಣ್ ದಾಸ್ ರವರು ರಂಗಭೂಮಿ ಹಾಗೂ ಕೀರ್ತನಾ ಕಲೆಯನ್ನು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಇವರಿಂದ ಪ್ರೇರಿತರಾಗಿ ಅನೇಕ ಹೊಸ ಕಲಾವಿದರು ಕಲಾ ಕ್ಷೇತ್ರ ಆಯ್ಕೆ ಮಾಡಿಕೊಂಡಿದ್ದಾರೆ. ಲಕ್ಷ್ಮಣ್ ದಾಸ್ ರವರು ಕಲಾ ಕೊಡುಗೆ ಅಪಾರವಾಗಿದೆ ಎಂದು ಹೇಳಿದರು. ಜಿಲ್ಲಾ ರಂಗಭೂಮಿ ಕಲಾವಿದರ ಸಂಘದ ಅಧ್ಯಕ್ಷ ವೈಎನ್ ಶಿವಣ್ಣ, ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾಧ್ಯಕ್ಷ ಪಿಎನ್ ರಾಮಯ್ಯ, ಹಿರಿಯ ಕಲಾವಿದರಾದ ಎಂವಿ ನಾಗಣ್ಣ, ವಸಂತ್ ಕುಮಾರ್, ಯೋಗಾನಂದ್ ಕುಮಾರ್, ವಿವಿಧ ಸಂಘಟನೆಗಳ ಮುಖಂಡರಾದ ನಟರಾಜ ಶೆಟ್ಟಿ, ಶಬ್ಬೀರ್ ಅಹಮದ್, ಬೆಸ್ಟೆಕ್ಸ್ ರಾಮರಾಜು ಮೊದಲಾದವರು ಡಾಕ್ಟರ್ ಲಕ್ಷ್ಮಣ್ ದಾಸ್ ರವರನ್ನು ಅಭಿನಂದಿಸಿ ಮಾತನಾಡಿದರು. ಕನ್ನಡ ಸೇನೆಯ ಗೌರವಾಧ್ಯಕ್ಷ ಆರ್ಎನ್ ವೆಂಕಟಚಲ, ಗುರು ರಾಘವೇಂದ್ರ, ವಿಠಲ್, ಕನ್ನಡ ಮತ್ತು ಸಂಸ್ಕೃತಿ ವೇದಿಕೆಯ ಕನ್ನಡ ಪ್ರಕಾಶ್, ಕಲಾವಿದರ ಒಕ್ಕೂಟದ ಅಧ್ಯಕ್ಷ ವೀರೇಶ್ ಗುಬ್ಬಿ, ಮುಖಂಡರಾದ ರಾಮಚಂದ್ರ ರಾವ್, ನಾಗರಾಜು, ಬಸವರಾಜ್, ತೇಜಸ್, ಇಮ್ರಾನ್ ಅಹಮದ್, ಶಫಿ ಅಹಮದ್ ಮೊದಲಾದವರು ಸಭೆಯಲ್ಲಿ ಭಾಗವಹಿಸಿದ್ದರು. ನಂತರ ಜಿಲ್ಲಾ ಕಸಬಾ ಅಧ್ಯಕ್ಷ ಕೆಎಸ್ ಸಿದ್ದಲಿಂಗಪ್ಪರವರ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳ ಮುಖಂಡರಾದ ಕಲಾಶ್ರೀ ಡಾಕ್ಟರ್ ಲಕ್ಷ್ಮಣ್ ದಾಸ್ ರವರಿಗೆ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆ ನೀಡಿ ಆಹ್ವಾನಿಸಿದರು. ವರದಿ ಕಲ್ಪತರು ನ್ಯೂಸ್. ಇದೇ ತಿಂಗಳು 29ನೇ ತಾರೀಕು ಗುಬ್ಬಿವೀರಣ್ಣ ಕಲಾಕ್ಷೇತ್ರದಲ್ಲಿ ತುಮಕೂರು ಜಿಲ್ಲೆಯ ಕಲಾಶ್ರೀ ಡಾಕ್ಟರ್ ಲಕ್ಷ್ಮಣ್ ದಾಸ್ ರವರ ಅಭಿನಂದನಾ ಕಾರ್ಯಕ್ರಮ ಮತ್ತು 1 ದಿನದ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ವಿಶೇಷವಾಗಿ ತುಮಕೂರು ಜಿಲ್ಲಾ ರಂಗಭೂಮಿ ಕಲಾವಿದರ ಸಂಘ, ಕೀರ್ತನ ಕಲಾ ಪರಿಷತ್ತು, ಕನ್ನಡ ಸಾಹಿತ್ಯ ಪರಿಷತ್ತು, ಕನ್ನಡ ಪರ ಸಂಘಟನೆಗಳು ಎಲ್ಲರೂ ಸೇರಿ ಶ್ರೀ ಲಕ್ಷ್ಮಣದಾಸರವರನ್ನು ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು ತಾವೆಲ್ಲರೂ ಬರಬೇಕು ಅಂತ ಆಹ್ವಾನವನ್ನು ಮಾಡ್ತಾ, ಆ ದಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕರ್ನಾಟಕ ಸರ್ಕಾರದ ಮಾನ್ಯ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರು ಉದ್ಘಾಟನೆ ಮಾಡಲಿದ್ದಾರೆ. ನಗರ ಶಾಸಕರಾದಂಥ ಜ್ಯೋತಿ ಗಣೇಶ್ ಅವರು ಅಧ್ಯಕ್ಷತೆ ವಹಿಸ್ತಾರೆ. ಹಾಗೂ ನಾಡೋಜ ಬರಗು ರಾಮಚಂದ್ರಪ್ಪನವರು ದಿಕ್ಸೂಚಿ ಭಾಷಣವನ್ನು ಮಾಡ್ತಾರೆ. ಆ ದಿನ ಸುಮಾರು 3 ಗೋಷ್ಠಿಗಳನ್ನು ಇಟ್ಕೊಂಡಿದ್ದೇವೆ. ಒಂದು ಲಕ್ಷ್ಮಣದಾಸರ ಬದುಕು ಬರಹದ ಬಗ್ಗೆ ಒಂದು ಗೋಷ್ಠಿ, ಮತ್ತು ಒಂದು ರಂಗಗೀತೆಗಳ ಗೋಷ್ಠಿ, ಕೀರ್ತನಾ ಗೋಷ್ಠಿ ಹಾಗೂ ಲಕ್ಷ್ಮಣದಾಸರವರ ಜೊತೆ ಸಂವಾದ. ಆಮೇಲೆ ಕೊನೆಯ ಕಾರ್ಯಕ್ರಮ ಅವರಿಗೆ ಅಭಿನಂದನೆ ಮತ್ತು ಸಮಾರೋಪ ಸಮಾರಂಭದಲ್ಲಿ ನಮ್ಮ ಮಾಜಿ ಸಹಕಾರ ಸಚಿವರು, ಮಧುಗಿರಿ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ರಾಜಣ್ಣ ಸರ್ ಅವರು ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಹಾಗೂ ಸಮಾರೋಪ ಭಾಷಣವನ್ನು ಕರ್ನಾಟಕ ಸರ್ಕಾರದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಪುರುಷೋತ್ತಮ ಬಿಳಿಮಲೆ ಅವರು ವಹಿಸ್ತಾರೆ. ಈ ಕಾರ್ಯಕ್ರಮದ ಬೆಳಿಗ್ಗೆನ ಸಂಜೆ ತನಕ 100 ಕಲಾವಿದರು ಹಾಗೂ ಲಕ್ಷ್ಮಣದಾಸರ ಅಭಿಮಾನಿಗಳು, ಕನ್ನಡ ಪರ ಒಕ್ಕೂಟದ ಸಂಘಟನೆ ಸದಸ್ಯರುಗಳು, ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಸನ್ಮಿತ್ರರು ಆಗಮಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ನಾನು ಸವಿನಯ ಪ್ರಾರ್ಥನೆಯನ್ನು ಮಾಡ್ತೀನಿ. ಇದು ವಿಶೇಷವಾಗಿ 3 ಕ್ಷೇತ್ರದಲ್ಲಿ ವಿಶೇಷ ಸಾಧನೆ ಮಾಡಿರ್ತಕ್ಕಂಥ ಲಕ್ಷ್ಮಣದಾಸರವರಿಗೆ ಗೌರವಿಸ್ತಾ ಇರ್ತಕ್ಕಂಥದ್ದು ನಮ್ಮ ಜಿಲ್ಲೆಯನ್ನು ಗೌರವಿಸ್ಕೊಂಡಂತೆ, ನಮ್ಮ ಜಿಲ್ಲೆಯ ರಂಗಭೂಮಿಯನ್ನು, ನಮ್ಮ ಜಿಲ್ಲೆಯ ಕೀರ್ತನಾ ಸಾಹಿತ್ಯವನ್ನು, ನಮ್ಮ ಜಿಲ್ಲೆಯ ಬೇರೆ ಸಾಹಿತ್ಯವನ್ನು ಗೌರವಿಸ್ಕೊಂಡಂತಾಗತ್ತೆ. ತಾವೆಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಎಲ್ಲರ ಪರವಾಗಿ ಪ್ರೀತಿಯಿಂದ ಕೋರ್ತೇನೆ. ಸಮಾರಂಭ ಜೊತೆಯಲ್ಲಿ 80ನೇ ವರ್ಷಕ್ಕೆ ಕಾಲಿಡ್ತಾ ಇರುವಂಥದ್ದು ಏನಿವತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ತುಮಕೂರು ಜಿಲ್ಲಾ ರಂಗಭೂಮಿ ಕಲಾವಿದರ ಸಂಘ, ಅಖಿಲ ಕರ್ನಾಟಕ ಕೀರ್ತನಾ ಕಲಾ ಸಂಘ ಏನು ಇದ್ರ ಜೊತೆಯಲ್ಲಿ ತುಮಕೂರಿನ ಎಲ್ಲ ಕನ್ನಡ ಪರ ಸಂಘಟನೆ ಒಂದು ಪೂರ್ವಭಾವಿ ಸಭೆ ಕರೆದು ಏನೇನು ಮಾಡಬೇಕು, ಯಾವ ಥರ ಮಾಡಬೇಕು, ಯಾಕೆಂದರೆ ಇದೊಂದು ತುಮಕೂರಿನ ಅದ್ಭುತ ವಾತಾವರಣ ಇರಬೇಕು. ಯಾಕೆಂದರೆ ತುಮಕೂರಿನಲ್ಲಿ ರಂಗಭೂಮಿಗೆ ಶಕ್ತಿಯನ್ನು ತಂದಂಥವರು ನಮ್ಮ ಲಕ್ಷ್ಮಣ್ ದಾಸ್ ಅವರು. ಇವತ್ತು 80ರ ವಯಸ್ಸಲ್ಲೂ ಕೂಡ 25 ವರ್ಷದ ಥರ ಹುಡುಗರ ಥರ ಓಡಾಡ್ಕೊಂಡು
ಇವತ್ತು ಎಷ್ಟೋ ಜನ ನಾಟಕ ರಂಗದಲ್ಲಿ ಬೆಳೆಸವ್ರೆ. ಭಾಳಷ್ಟು ನಮ್ಮಂಥವ್ರನ್ನ ಕನ್ನಡ ಪರ ಸಂಘಟನೆಯಲ್ಲೂ ಕೂಡ ಭಾಳಷ್ಟು ಸೇವೆ ಸಲ್ಲಿಸೋದಕ್ಕೆ ಯಾವ ಥರ ಮಾಡ್ಬೇಕು, ನೀವು ಪ್ರತಿಯೊಂದು ಕಾರ್ಯಕ್ರಮ ಯಾವ ಥರ ಮಾಡಬೇಕು, ಪ್ರತಿಭಟನೆಗಳು ಯಾವ ಥರ ಮಾಡಬೇಕು ಅನ್ನೋದು ನಮಗೆ ಸಲಹೆ ಸಹಕಾರ ಮೊದಲಿಂದನೂ ಕೂಡ ಕೊಡ್ಕೊಂಬಂದು ನಮ್ಮನ್ನು ಕೂಡ ಬೆಳೆಸಿದ್ದಾರೆ. ಈಗ ಅವ್ರನ್ನ ಏನು ಅಭಿನಂದನೆ ಮಾಡ್ತಾಯಿದ್ದೆ, ಇಡೀ ತುಮಕೂರಿಗೆ ಒಂದು ಅಭಿನಂದನೆ ಇದ್ದಾಗೆ. ಇದರಿಂದ ನಾವೆಲ್ಲರೂ ಕೂಡ ಅವತ್ತು ಬೆಳಗ್ಗೆಯಿಂದ ಸಂಜೆ ತನಕ ಕಾರ್ಯಕ್ರಮ ಇರೋದ್ರಿಂದ ಬಂದು ಆ ಒಂದು ಗೌರವವನ್ನು ಕೊಡಬೇಕು. ಜೊತೆಯಲ್ಲಿ ಇನ್ನೂ ಹೆಚ್ಚಿನದಾಗಿ ಅವರಿಗೆ ಶಕ್ತಿ ನಾವು ತುಂಬಬೇಕು ಅಂತೇಳಿ ನಾನು ಎಲ್ಲ ಕನ್ನಡ ಪರ ಸಂಘಟನೆ ಪರವಾಗಿ ಪ್ರಯತ್ನ ಮಾಡ್ತೀನಿ.